ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿದು ಬಂದು 4 o'clockಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವಿನ್ನೂ ಊಟಿಯಲ್ಲೇ ಇದ್ದೀವಿ ನನ್ನ ಮಗನ ವೆಕೇಷನ್ಗೋಸ್ಕರ. ಸೊ ಅದಾದಮೇಲೆ ನಾವು ಈಗ ನಮ್ಮ ಮನೆಯವರ ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಕೂಡ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಅಂದರೆ ನಮ್ಮ ನಾದಿನಿ ಅವ್ರ ಮನೆ ಇದೆ ಅಲ್ವಾ, ಸೊ ಅದೇ ಊರಲ್ಲೇ ಅವ್ರ ಮನೆ ಕೂಡ ಇರೋದು. ಸೊ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ನಾವು ಅವ್ರ ಮಾವನ ಮನೆಗೆ ಹೋಗ್ತಾ ಇದ್ದೀವಲ್ವಾ. ಸೊ ಇಲ್ಲಿ ನಮಗೆ ಲೇಔಟ್ ಥರ ಅಥವಾ ಏರಿಯಾ ಸೊ ಈ ರೀತಿ ಇರೋದಿಲ್ಲ. ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಈಗೇನು ಮನೆಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಸೊ ಇದೆಲ್ಲವೂ ಕೂಡ ಒಂದೇ ಕ್ಯಾಸ್ಟ್ ಅವ್ರದ್ದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಒಂದೇ ಕ್ಯಾಸ್ಟು. ಮಿಡಲಲ್ಲಿ ಒಂದು ಬೇರೆ ಅಂದರೆ ರೇರಾಗಿ ಇರ್ತಾರೆ ಅಷ್ಟೇನೆ. ಅದಾದಮೇಲೆ ಮನೆಯ ಮುಂದೆ ಇವ್ರಿಗೆ ಗಾಡಿಗಳೆಲ್ಲ ನಿಲ್ಲಿಸೋದಕ್ಕಾಗಲ್ಲ. ಮೇಯ್ನ್ ಬಸ್ ಸ್ಟಾಪ್ಸ್ ಹತ್ರ ಅಥವಾ ರೋಡ್ ಸೈಡ್ಗೆ ಇವರು ಗಾಡಿಗಳನ್ನ ನಿಲ್ಲಿಸ್ತಾರೆ. ಹಾಗಾದಮೇಲೆ ಮನೆ ಮುಂದೆ ಏನಾದರೂ ಒಂದು ಸ್ವಲ್ಪನೇ ಜಾಗ ಇದ್ದರೂ ಕೂಡ ಅವರು ಆ ಜಾಗನ ವೇಸ್ಟ್ ಮಾಡೋದಿಲ್ಲ. ಯಾವುದಾದ್ರೂ ಒಂದು ಸಸಿಗಳನ್ನಾಗಲಿ ಗಿಡಗಳನ್ನಾಗಲಿ ಒಂದು ತರಕಾರಿ ಗಿಡಗಳನ್ನಾಗಲಿ ಎಲ್ಲವನ್ನು ಬೆಳೆದುಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪನೇ ಜಾಗ ಇದೆ ಅವ್ರಿಗೆ, ಮತ್ತು ಅವ್ರಿಗೆ ಯಾವಾಗಲೂ ನೀರು ಹಾಕೋ ಅವಶ್ಯಕತೆಯೂ ಇಲ್ಲ. ಯಾವಾಗಲೂ ಮಳೆ ಬೀಳೋದ್ರಿಂದ, ಯಾವಾಗಲೂ ಮಂಜಿರೋದ್ರಿಂದ ಇವರಿಗೆ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಮತ್ತು ಈ ಊಟಿಯಲ್ಲಿ ನಮಗೆ ನೀರದು ಪ್ರಾಬ್ಲಮ್ಮೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ನೀರು 24 hours ಇವ್ರಿಗೆ ನೀರುಗಳೆಲ್ಲ ಬರುತ್ತೆ. ಗೌರ್ಮೆಂಟ್ ಕಡೆಯಿಂದ ಯಾವ ರೀತಿ ಎಲ್ಲ ಹಳ್ಳಿಗಳಲ್ಲೂ ಮನೆಗೊಂದು ಕೊಳ ಯಾವ ರೀತಿ ಮಾಡಿದಾರಲ್ವ, ಅದೇ ರೀತಿ ಇಲ್ಲೂ ಕೂಡ ಪಕ್ಕದ ಮನೆ ಇದ್ರೂ ಕೂಡ 1 ಮಿಲಿ ದೂರ ಇದ್ದರೂ ಕೂಡ ಅವ್ರ ಮನೆ ಪಕ್ಕನೇ ಒಂದು ಕೊಳಗಳನ್ನ ಹಾಕಿರ್ತಾರೆ. ಮತ್ತು ಇಲ್ಲಿ ಎಲ್ಲ ಡಿಫ್ರೆಂಟ್ ಹೂವದ ಗಿಡಗಳಾಗಿರ್ಬೋದು, ಡಿಫ್ರೆಂಟ್ ಗಿಡಗಳಾಗಿರ್ಬೋದು, ಈ ರೀತಿಯಾಗಿರುತ್ತೆ. ಒಂದು ಕೂಡ ಗಿಡ ಹಾಕಿರೋದು ಫೇಲಿಯರ್ ಆಗೋ ಚಾನ್ಸಸ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಗಿಡ ನೆಟ್ಟರೂ ಕೂಡ ಆ ಗಿಡ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿನ ಸಿಚುವೇಶನ್ ಅಲ್ಲ, ಇಲ್ಲಿಂದ ಇರುವ ಮಣ್ಣು ಆಗಿರ್ಬೋದು, ಇಲ್ಲಿಂದಿರೋ ಕ್ಲೈಮೇಟ್ಗೆ, ಇಲ್ಲಿರುವ ಮಳೆ ಬರುವ ರೀತಿ ಇರ್ಬೋದು, ಪ್ರತಿಯೊಂದು ಕೂಡ ಒಂದು ಬೇಲಿಯಲ್ಲಿ ಕೂಡ ಒಂದು ಕಸ ತೊಟ್ಟಿಯಲ್ಲೂ ಕೂಡ ಒಂದು ಹೂವಿನ ಗಿಡ ಬೆಳೆಯೋ ಚಾನ್ಸಸ್ ಕೂಡ ಇಲ್ಲಿದೆ ಅಂತಲೇ ಹೇಳ್ಬೋದು. ಅನೇಕ ರೀತಿಯ ವೆರೈಟೀಸ್ ಆಫ್ ಫ್ಲವರ್ಸ್ ಇಲ್ಲಿರುತ್ತೆ. ಮತ್ತು ಯಾರೇ ಪರಿಚಯ ಇಲ್ಲದೆ ಇರಲಿ, ಯಾರೇ ಆದ್ರೂ ಸಹ ಅವರು ಚೆನ್ನಾಗಿದೆಯಾ ಬನ್ನಿ ಕುತ್ಕೊಳ್ಳಿ ಟೀ ಕುಡೀರಿ ಅನ್ನೋ ಕಾನ್ಸೆಪ್ಟ್ ಅಲ್ಲ. ಇವರ ಒಂದು ಬಡ್ಗಿಸ್ತ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಒಂದು ರೂಢಿ ಆಗಿರ್ಬೋದು, ಈ ರೀತಿಯಾಗಿರುತ್ತೆ. ಯಾರೇ ಒಬ್ಬರಾಗಿರಲಿ, ಒಂದು 3ನೇ ವ್ಯಕ್ತಿ ನಮಗೆ ಗುರುತಿಲ್ಲ, ಪರಿಚಯ ಇಲ್ಲ ಅಂದ್ರೂ ಕೂಡ ಈ ಒಂದು ಊರಲ್ಲಿ ಆ ರೀತಿ ಯಾರೇ ಒಂದು ರೋಡ್ಗೆ ಅವ್ರ ಮನೆ ಮುಂದೆ ಹೋಗ್ತಿರೋರ್ಗೂ ಕೂಡ ಚೆನ್ನಾಗಿದ್ದೀರಾ ಬನ್ನಿ ಟೀ ಕುಡೀರಿ ಅಂತಲೇ ಹೇಳ್ತಾರೆ. ಅದೇ ನಮ್ಮ ಬೇರೆ ಸೈಡು ಬೆಂಗಳೂರು ಸೈಡಲ್ಲಿ ಏನೇ ಆಗಿರ್ಬೋದು, ನಾವೇನಾದರೂ ಒಂದು ತಿಂಡಿ ತಿಂತಾ ಇರುವಾಗ ಯಾವುದೇ ಒಂದು ರಿಲೇಟಿವ್ಸು ಆಗಲಿ ಯಾರೇ ಒಬ್ಬರು ಬಂದರೂ ಕೂಡ ನಾವೇನು ಮಾಡ್ತೀವಿ, ಒಳಗಡೆ ಎತ್ತಿಡ್ತೀವಿ. ಆದರೆ ಇಲ್ಲಿ ಅವ್ರು ಬಂದು ಅವ್ರು ಏನೇ ಮಾಡಿದ್ರೂ ಕೂಡ ಅದನ್ನು ಮುಟ್ಟಿ ಅಟ್ಲೀಸ್ಟ್ ಒಂದು ಪೀಸ್ ಆದರೂ ಅವ್ರ ಬಾಯಿಗೆ ಹಾಕ್ಕೊಳ್ಬೇಕು. ಆ ರೀತಿ ಒಂದು ಜನ್ರೇಷನ್ ಈ ಊರಲ್ಲಿ ಇನ್ನೂ ಕೂಡ ನಡೀತಾ ಇದೆ. ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನಮ್ಮ ಊಟಿಯಲ್ಲಿ ಬಿಸಿಲು ಫಸ್ಟ್ ಟೈಮ್ ನಾನು ನೋಡಿದ್ದು. ಒಂದು ಸಲನೂ ನಾನು ಊಟಿಗೆ ಬಂದಾಗ ಇಷ್ಟೊಂದು ಬಿಸಿಲು ನೋಡೇ ಇರಲಿಲ್ಲ. ಸೊ ಬಿಸಿಲು ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟ್ರು, ನಮ್ಮ ನಾದಿನಿಗೆ ನನ್ನ ಅಕ್ಕ ಅಂತಲೇ ಕರೆಯೋದು, ಅವರೆಲ್ಲ ಗೋಧಿ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಲೈಮ್ ಜ್ಯೂಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ನಾವು ಇಷ್ಟು ಜನ ಸೇರಿಕೊಂಡು ಅವ್ರಿಗೆಲ್ಲ ಲೈಮ್ ಜ್ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ ಲೈಮ್ ಜ್ಯೂಸ್ ಕಲರ್ ಗ್ರೀನಾಗಿದೆ ಅಂದರೆ, ಅದಕ್ಕೆ ನಾವು ಪುದೀನ ಆಗಿರ್ಬೋದು ಮತ್ತು ಲೆಮನ್ನೇ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಡಿಫ್ರೆಂಟ್ ವೆರೈಟಿ ಟೇಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇವ್ರಿಗೆ ಯಾವಾಗ್ಲೂ ಆ ಕೋಲ್ಡ್ ಕ್ಲೈಮೇಟಲ್ಲಿ ಇದ್ದು ಒಂದು ಸ್ವಲ್ಪ ಬಿಸಿಲು ಬಂದರೂ ಕೂಡ ಇವ್ರಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪನೇ ಬಿಸಿಲು, ಇವಾಗ ನೋಡಿ ಎಷ್ಟು ಬಿಸಿಲು ಬಂದಿದೆ. ಈ ಬಿಸಿಲಿಗೆ ಅವರು ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಅವ್ರಿಗೆ ನಾರ್ಮಲೇ ಆ ಕೋಲ್ಡ್ ಕ್ಲೈಮೇಟಲ್ಲಿದ್ದು ಆ ಚಳಿ ಟೈಮಲ್ಲಿ ಇದ್ದು ಅವರಿಗೆ ಬಿಸಿಲು ಅನ್ನೋದೇ ಅವ್ರಿಗೆ ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಸಿಲು ಬಂದರೆ ಸಾಕು, ಅವ್ರಿಗೆ ಅದೇ ಒಂದು ದೊಡ್ಡ ಬಿಸಿಲು ಥರ ಅನಿಸುತ್ತೆ ಅಂತಲೇ ಹೇಳ್ಬೋದು. ಈಗ ಇವ್ರಿಗೆ ಎಲ್ರಿಗೂ ಲೈಮ್ ಜ್ಯೂಸ್ ಕೊಟ್ಟು ಮತ್ತೆ ನಾವು ಬಂದು ಇವರಿಗೆ ಕಡಲೆಪುರಿ ಇತ್ತು ಅಂತ ಹೇಳ್ಬಿಟ್ಟು ಅದರಿಂದ ಬೇಲ್ಪುರಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮನೇಲಿರುವ ವಸ್ತುಗಳಲ್ಲೇ ಮಾಡಿಕೊಡೋಣ ಅಂತ ಹೇಳ್ತಾ ಇದ್ದೀವಿ. ಇದು ನೋಡಿ ಕ್ಯಾರೆಟ್ ಇಲ್ಲೇ ಬೆಳೆದಿರೋದು.
ಅದನ್ನು ತೊಳೆದ್ರೆ ಎಷ್ಟು ಆರೆಂಜ್ ಕಲರ್ ಆಗುತ್ತೆ ಅಂದರೆ ಅಷ್ಟು ಅದ್ಭುತವಾಗಿ ಕಲರ್ ಆಗುತ್ತೆ ಮತ್ತು ಅಷ್ಟೇ ಸ್ವೀಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಮಿಕ್ಸ್ ಮಾಡಿ ಅಲ್ಲಿ ಕೂತಿರೋರಿಗೆ ಎಲ್ಲರಿಗೂ ಕೂಡ ನಾವು ಬೇಲ್ಪುರಿ ಈ ರೀತಿಯಾದ ಅಲ್ಯೂಮಿನಿಯಂ ಕಪ್ಸಲ್ಲಿ ನಾನು ಹಾಕಿ ಕೊಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಲೈಮ್ ಜ್ಯೂಸ್ ಮಾಡಿ ಕುಡ್ದಾದ್ಮೇಲೆ ನಾನು ಅವರಿಗೆ ಬೇಲ್ಪುರಿನ ಮಾಡಿಕೊಟ್ಟಿದ್ದೆ. ತುಂಬಾ ಅದ್ಭುತವಾಗಿತ್ತು, ಎಲ್ಲರೂ ಕೂಡ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ನೀವು ನನ್ನ ವ್ಲಾಗ್ಸ್ನ ಯಾರ್ಯಾರು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಗೊತ್ತಿರುತ್ತೆ ನಾನು ಊಟಿಗೆ ಬಂದಾಗ ನಾನು ಏನು ವೆರೈಟೀಸಾಗಿ ಮಾಡ್ತೀನಿ, ನಾನು ಏನೇ ಒಂದು ಡಿಶ್ ಮಾಡಿದರೂ ಕೂಡ ಅವರು ಅಷ್ಟೇ ನನಗೆ ಅಪ್ರೋಚ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಕೂಡ ಅದೇ ಥರ ಅವರು ಕೂಡ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ಅವ್ರು ಮಧ್ಯಾಹ್ನದ ಊಟ ಕೂಡ ಮಾಡಿಲ್ಲ. ಎಲ್ಲರೂ ನಮ್ಮ ಸಿಸ್ಟರ್ ಮನೆಯದು ಗೋಧಿನ ಎಲ್ಲರೂ ಸೇರಿಕೊಂಡು ಕ್ಲೀನ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಮನೆಯಿಂದ ನಮ್ಮಿಂದ ಆದಷ್ಟು ಹೆಲ್ಪ್ನ ನಾವು ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಅದೇ ಅವರು ನಮಗೆ ಹೆಲ್ಪ್ ಮಾಡ್ತಾಯಿದ್ರಲ್ವ, ಸೊ ಅದಕ್ಕೋಸ್ಕರನೇ ಅವ್ರಿಗೆ ನಾವು ಲೈಮ್ ಜ್ಯೂಸ್ ಮಾಡೋದಾಗಿರ್ಬೋದು, ಈ ರೀತಿ ಬೇಲ್ಪುರಿ ಮಾಡಿಕೊಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಅವರಿಗೆ ಹೋಗಿ ಕೊಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಅವರು ಇದೇನು ಅಂದರೆ ಹಳ್ಳಿಯಲ್ಲಿರೋದಕ್ಕೋಸ್ಕರ ಅವ್ರಿಗೆ ಅಷ್ಟೊಂದು ಏನು ಸಿಟಿ ಲೈಫ್, ಸಿಟಿಯಲ್ಲಿ ಹೇಗೆ ಏನೇನು ತಿಂತಾರೆ, ಏನೇನು ಸಿಗುತ್ತೆ ಅನ್ನೋದು ಅಷ್ಟು ಅವರಿಗೆ ಇದು ಇಲ್ಲ. ಸೊ ಈ ಮಾಮೂಲಿ ಮೊಟ್ಟೆ ಪಪ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಅವರಿಗೆ ಗೊತ್ತಿದೆ ಅಂತಲೇ ಹೇಳ್ಬೋದು. ಬಟ್ ಈ ರೀತಿ ಬೇಲ್ಪುರಿ ಆಗಿರ್ಬೋದು, ಮಸಾಲೆ ಪೂರಿ, ಪಾನಿಪುರಿ ಇದು ಸಿಕ್ಕುತ್ತೆ, ಬಟ್ ಇವ್ರು ಯಾರೂ ತಿನ್ನಲ್ಲ ಅಂತಲೇ ಹೇಳ್ಬೋದು. ಸೊ ಅಷ್ಟೊತ್ತಿಗೆ ನಮ್ಮ ಮಾವ ಅಂದರೆ ನಮ್ಮ ಆಂಟಿಯ ಅಕ್ಕ ಅವರ ಹಸ್ಬೆಂಡ್ ಅವರು ಕೂಡ ಆಫೀಸಿಂದ ಬಂದರು. ಏನೆಲ್ಲರೂ ಸೇರಿಕೊಂಡು ಗೋಧಿ ಕ್ಲೀನ್ ಮಾಡ್ತಾಯಿದ್ದೀರಾ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಜೋಕ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಅನಿತಾ ಅವ್ರ ಮನೆಗೆ ಬಂದ್ವಿ, ತ್ರಿಶಾಲ ಅವ್ರ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ನಾವು ತೋಟಕ್ಕೆ ಹೋಗಿದ್ದರು ನಮ್ಮ ಅಕ್ಕ ಅವರು. ಸೊ ಅದಕ್ಕೋಸ್ಕರನೇ ನಾವು ಕೂಡ ತೋಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅವರೆಲ್ಲ ಎಲೆ ಕುಯ್ಯೋದಕ್ಕೆ ಹೋಗಿದ್ದಾರೆ. ಇಯರ್ಲಿ ಒಂದು 4 ಟೈಮ್ಸ್ ಎಲೆ, 4 ಆರ್ 3 ಮ್ಯಾಕ್ಸಿಮಮ್ 4 ಅಂತಲೇ ಹೇಳ್ಬೋದು. ಆ ಥರ ಕುಯ್ತಾರೆ ಎಲೆನ. ಆದರೂ ನೋಡ್ಕೊತಾರೆ ಅಟ್ಲೀಸ್ಟು ಕೆಲವೊಂದು ಸಲ ಒಂದೊಂದು ವರ್ಷದಲ್ಲಿ 3 ಸಲನೇ ಎಲೆನ ತೆಗಿತಾರೆ, ಕೆಲವೊಂದು ಸಲ 4 ಸಲ ತೆಗಿತಾರೆ. ಅದು ಹೇಗೆ ಬೆಳೆಯುತ್ತೆ, ಸೊ ಆ ರೀತಿಯಾಗಿ 5 ಎಲ್ಲ ಏನು ತೆಗಿಯಲ್ಲ, ನಾರ್ಮಲಾಗಿ ಒಂದು 3 ಟೈಮ್ಸ್ ಆರ್ 4 ಟೈಮ್ಸ್ 1 ಇಯರ್ಗೆ ತೆಗಿತಾರೆ ಅಂತಲೇ ಹೇಳ್ಬೋದು. ಮತ್ತು ಇವರು ಎಲೆ ಕುಯ್ಯೋಕ್ಕೆ ಬರುವಾಗ ಕೂಡ ಅವ್ರಿಗೆ ಆವಾಗೆಲ್ಲ ಎಲೆ ಕುಯ್ಯೋಕ್ಕೆ ಹೋದಾಗ ಇಲ್ಲಿ ಕಾಡೆಮ್ಮೆಗಳಾಗಿರ್ಬೋದು, ಹುಲಿಗಳಾಗಿರ್ಬೋದು, ಚಿರತೆ ಆಗಿರ್ಬೋದು, ಡಿಯರ್ಗಳಾಗಿರ್ಬೋದು, ಜಿಂಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರನೇ ಒಬ್ಬಂಟಿಯಾಗಿ ಯಾರೂ ಕೂಡ ಎಲೆ ಕೀಳೋದಕ್ಕೆ, ಎಲೆ ಕಟ್ ಮಾಡೋದಕ್ಕೆ ಬರೋದಿಲ್ಲ ಟೀ ಎಸ್ಟೇಟ್ಗೆ. ಅಟ್ಲೀಸ್ಟ್ ಒಂದು 2-3-4 ಜನ ಆ ರೀತಿಯೇ ಬರ್ತಾರೆ ಅಂತಲೇ ಹೇಳ್ಬೋದು. ನಿನ್ನೆ ನಮ್ಮ ಸಿಸ್ಟರು ಅಂದರೆ ಹೋಗಿದ್ರು ಅವರು ಎಲೆ ಕುಯ್ಯೋದಕ್ಕಂತ. ಸೊ ಅಲ್ಲಿ ಅವ್ರು ಕುಯ್ಯೋ ಜಾಗದಲ್ಲಿ ಒಂದು 10-12 ಕಾಡೆಮ್ಮೆಗಳು ಬಂದಿದೆ. ಸೊ ಕಾಡೆಮ್ಮೆಗಳು ಬಂದಾಗ ಅವ್ರಿಗೆ ಕುಯ್ಯೋದಕ್ಕಾಗೋದಿಲ್ಲ. ಇವ್ರ ಪಾಡಿಗೆ ಇವ್ರು ಕುಯ್ತಾಯಿದ್ರು ಕೂಡ ಕಾಡೆಮ್ಮೆಗಳು ಮನುಷ್ಯರನ್ನ ನೋಡಿದ್ರೆ ಕೂಡ ಅದು ಹಿಂದೆ ಬರುತ್ತೆ. ಅದಕ್ಕೋಸ್ಕರ ಅವರು ವಾಪಸ್ ಬಂದಿದ್ದರು. ಬಟ್ ನಾನು ನಿನ್ನೆ ಹೋಗಿರಲಿಲ್ಲ, ಇವತ್ತು ನಾನು ಹೋಗಿದ್ದೆ ಅಂತ ಹೇಳಿಬಿಟ್ಟು ವಿಡಿಯೋನ ತಗೊಂಡಿದ್ದೀನಿ. ನಾವು ಹೋಗಿ ಟೈಮಲ್ಲಿ ಕಾಡೆಮ್ಮೆಗಳು ಏನೂ ಬರಲಿಲ್ಲ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೋ ಅಲ್ಲಿ ಒಳಗಡೆ ಓಡಾಡೋಕ್ಕೂ ಕೂಡ ಅಷ್ಟೇ ಕಷ್ಟ ಅಂತಲೇ ಹೇಳ್ಬೋದು. ಸೊ ಏನಕ್ಕಂದರೆ ಇದು ಲೆವೆಲಾಗಿ ಇರೋದಿಲ್ಲ, ಸಮವಾಗಿ ಇರೋದಿಲ್ಲ ನೆಲ, ಇಲ್ಲೆಲ್ಲ ಬೆಟ್ಟದ ಥರ ಇರುತ್ತೆ. ಸೊ ಅದರಲ್ಲೇ ಇವರು ಅಷ್ಟು ಕಷ್ಟಪಟ್ಟು ಕುಯ್ತಾರೆ. ನಮಗೇನು ಫೋಟೋ ತೊಗೊಳ್ಳೋಕ್ಕೆ, ವೀಡಿಯೋಸ್ ತಗೊಳ್ಳೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಆಗಿರುತ್ತೆ, ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಜಾಗ ಅಂತ ಅನಿಸುತ್ತೆ. ಬಟ್ ಆ ಒಳಗಡೆ, ತೋಟದ ಒಳಗಡೆ ಹೋಗಿ ನಾವು ಏರಿ ಹೋಗಬೇಕಲ್ವ, ಅಲ್ಲಿರೋದು ನಮಗೆ ಟಾಸ್ಕ್ ಅಂತಲೇ ಹೇಳ್ಬೋದು. ನಾನು ಕೂಡ ಎಷ್ಟೊಂದು ಸಲ ಬಂದಾಗ ಕೂಡ ಹಾಗೆ ಅನಿಸುತ್ತೆ, ಎಷ್ಟು ಸೂಪರಾಗಿದೆ ಅಲ್ವಾ ಈ ಪ್ಲೇಸು, ಎಷ್ಟು ಸಕ್ಕತ್ತಾಗಿದೆ ಅಲ್ವಾ, ಎಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೋಬೋದು ಅಂತ ಅನಿಸುತ್ತೆ. ಬಟ್ ನಾವು ಸೆಂಟ್ರಲ್ಲಿ ಹೋಗಿ ಪ್ರತಿಯೊಂದು ಸುತ್ತಮುತ್ತ ಇರೋ ವ್ಯೂನ ತೊಗೋಬೇಕಂದ್ರೂ ಕೂಡ ನಾವು ಅಷ್ಟೇ ಕಷ್ಟಪಟ್ಟು ಈ ಒಂದು ಬೆಟ್ಟ ಥರ ಇರುವಂಥ ಇದನ್ನು ಏರಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಮನೆಯವರು ಕೂಡ ನನ್ನ ಮಗನಿಗೆ ಎತ್ಕೊಂಡೇ ನಡೆದ್ರು ಅಂತಲೇ ಹೇಳ್ಬೋದು. ನಾವು ಫುಲ್ ಟಾಪಲ್ಲಿ ಹೋಗ್ತೀವಿ. ಇಲ್ಲಿ ಬ್ಲೂ ಕಲರ್ ಬಿಲ್ಡಿಂಗ್ ಏನು ಕಾಣಿಸ್ತಾ ಇತ್ತು ನಿಮಗೆ, ಸೊ ಅಲ್ಲಿ ನಮ್ಮ ಮೇಯ್ನ್ ರೋಡ್ ಇರೋದು ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ಈಗ ಒಂದು ಮಿಡ್ ಪಾಯಿಂಟ್ವರೆಗೂ ಬಂದಿದ್ದೀವಿ. ಅಲ್ಲೇ ಒಂದು ಬ್ಯಾಗ್ ಪ್ರಿಪೇರ್ ಮಾಡಿದ್ದಾರೆ. ಒಂದು ಬೆಳಗ್ಗೆ 10 ಗಂಟೆಗೆ ಹೋದರೆ ಈವ್ನಿಂಗ್ 4 ಆರ್ 5ವರೆಗೂ ಮಾತ್ರ ಲಾಸ್ಟು ಮಾಡೋದು. ಆಲ್ಮೋಸ್ಟ್ ಎಲ್ಲರೂ 4 o'clockಗೆ ಇದು ಮಾಡಿಬಿಡ್ತಾರೆ. ಸೊ ಈ ರೀತಿ ಅವರು ಎಲೆಗಳನ್ನ ಕಟ್ ಮಾಡೋದು ಅಂತಲೇ ಹೇಳ್ಬೋದು. ಈಗ ಅವ್ರ ಸಿಸ್ಟ್ರು ಒಂದು ಬ್ಯಾಗ್ ಕೊಟ್ಟಿರ್ತಾರೆ ಅವರಿಗೆ. ಸೊ ಆ ಬ್ಯಾಗು ಬಂದು ಒಂದು
40 ಕೆ ಜಿಯದ್ದು ಬ್ಯಾಗ್ ಇರುತ್ತೆ. ಆ 40 ಕೆ ಜಿ ಫುಲ್ ಬ್ಯಾಗ್ ಆಗಿರಬೇಕು ಅವ್ರದ್ದು. ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಟೆಂಪೋಗಳೆಲ್ಲ ಬರುತ್ತೆ ಆ ಎಲೆಗಳನ್ನ ಎತ್ಕೊಂಡು ಹೋಗೋದಕ್ಕೆ, ಟೀ ಫ್ಯಾಕ್ಟ್ರಿಗೆ ಹೋಗಿ ಕೊಡೋದಕ್ಕೆ. ನನ್ನ ಬ್ಯಾಕ್‌ಗ್ರೌಂಡ್ ಏನು ಬ್ಲೂ ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲಿಂದ ನಾವು ಬಂದಿದ್ದೀವಿ ಈಗ. ಅದೇ ಅದ್ರ ಮುಂದೆನೇ ಮೇನ್ ರೋಡ್ ಇರೋದು. ಅಲ್ಲಿಂದ ಇಷ್ಟು ದೂರ ಬಂದಿದ್ದೀವಿ ಈಗ ನಡ್ಕೊಂಡು. ಈಗ ಇಲ್ಲಿಂದ ಇನ್ನೂ ಒಂದು ಹಂತಕ್ಕೆ ನಾವು ಏರಬೇಕು. ನೋಡಿ ಎಷ್ಟು ಮೇಲೆ ಬಂದಿದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು. ಅಷ್ಟು ಮೇಲೆ ಬಂದಿದ್ದೀವಿ. ತುಂಬಾ ಕಷ್ಟ ಅಷ್ಟು ಮೇಲೆ ಬರೋದಕ್ಕೂ ಕೂಡ ಅಂತಲೇ ಹೇಳ್ಬೋದು. ಕಾಲುಗಳು ಜಾರುತ್ತೆ, ಮತ್ತು ಸೆಂಟ್ರಲ್ಲಿ ಗಿಡಗಳೆಲ್ಲ ಕಾಲಿಗೆ ತಟ್ಟುತ್ತೆ, ಸೆಂಟ್ರಲ್ಲಿ ಮರಗಳೆಲ್ಲ ಇರುತ್ತೆ, ಕಟ್ ಮಾಡಿರ್ತಾರೆ. ಸೊ ಈ ರೀತಿ ತುಂಬಾ ಟಾಸ್ಕ್ಗಳಿರುತ್ತೆ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಮಾತ್ರ 2 ಕಣ್ಣು ಕೂಡ ಸಾಲಲ್ಲ ಅಂತ ಹೇಳ್ಬೋದು. ನಾವು ಫಸ್ಟು ಹೋಗಿ ಇನ್ನು ಮೇಲೆ ಇಲ್ಲಿ ಸ್ವಲ್ಪ ಎಲೆಗಳನ್ನ ಕಟ್ ಮಾಡಿಬಿಟ್ಟು ಮೇಲೆ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಎಲೆನ ಕುಯ್ತಾ ಇದ್ದಾರೆ. ಸೊ ಆ ಜಾಗಕ್ಕೆ ಹೋಗಿ ನಾವು ರೀಚ್ ಆಗಿಬಿಟ್ಟು ಫಸ್ಟು ಹೋಗಿ ನಾವು ಕೊಂಡೇ ಬಿಟ್ವಿ ನಾವು. ಏನಕ್ಕಂದರೆ ಅಷ್ಟು ಟಯರ್ಡ್ ಆಗಿತ್ತು. ನೋಡಿ ಆ ಬ್ಲೂ ಬಿಲ್ಡಿಂಗ್ ಏನು ಕಾಣಿಸಿದೆ ಅಲ್ಲಿಂದ ನಾವು ಇಷ್ಟು ಎತ್ತರವಾಗಿ ಬಂದಿದ್ದೀವಿ. ಇಲ್ಲಿ ಬರೋಷ್ಟರಲ್ಲಿ ಇವರು 2 ಚೀಲನ ಮಾಡಿದರು. ಎಷ್ಟೇ ಏಜ್ ಆಗಿದ್ರು ಕೂಡ ಅವರು ಅಷ್ಟೇ ಚೆನ್ನಾಗಿ ಊಟ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಕೆಲಸ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಊಟಿ ಸೈಡೆಲ್ಲ ಇವರು ಬೆಳಗ್ಗೆ ಹೊತ್ತೇ ಮುದ್ದೆ ತಿಂತಾರೆ, ಈವ್ನಿಂಗ್ ಹೊತ್ತು ಅವ್ರು ಮುದ್ದೆ ತಿನ್ನಲ್ಲ. ಅದಾದರೆ ಡೈಜೆಸ್ಟ್ ಆಗಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೊತ್ತು ಮುದ್ದೆ ತಿಂದ್ಬಿಟ್ಟು ಅವರು ಟೀ ಎಸ್ಟೇಟ್ಗಳಿಗೆ ಬಂದು ಎಲೆ ಕುಯ್ಯೋದಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಟಯರ್ಡ್ ಆಗಿತ್ತು. ನಾನು ವಾಟರ್ ಬಾಟಲ್ ಸಮೇತ ಬಂದಿದ್ದಕ್ಕೆ ತುಂಬಾ ಸಾರ್ಥಕ ಆಯಿತು. ಮತ್ತು ಇವರೆಲ್ಲ ಬೆಳಗ್ಗೆ 10 ಗಂಟೆಗೆ ಬರುವಾಗ ಬೆಳಗ್ಗೆ ನಾಷ್ಟ ಅದೆಲ್ಲ ಮಾಡ್ಕೊಂಬರ್ತಾರೆ. ಬಾಕ್ಸ್ ಕೂಡ ಇವರು ಎಲೆ ಕುಯ್ಯೋದಕ್ಕೆ ಬರುವಾಗ ಇವರು ಬಾಕ್ಸು, ವಾಟರ್ ಬಾಟಲು, ಟೀ, ಕಾಫಿ ಕಂಪಲ್ಸರಿ ಫ್ಲ್ಯಾಕ್ಸಲ್ಲಿ ಹಾಕ್ಕೊಂಡು ಬರ್ತಾರೆ. ಒಂದು ದಿನಕ್ಕೆ ಒಂದು 20 ಸಾರಿ 30 ಸಾರಿ ಇವರು ಟೀ ಕುಡಿತಾರೆ ಅಂತಲೇ ಹೇಳ್ಬೋದು. ನಾನೇ ಸ್ಟಾರ್ಟಿಂಗ್ ಊಟಿಗೆ ಬಂದಾಗ ಶಾಕ್ ಆಗ್ತಾಯಿದ್ದೆ, ಇವಾಗ ತಾನೇ ಕುಡಿದ್ರು ಮತ್ತೆ ಟೀ ಕೊಡ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿನ ಒಂದು ಕ್ಲೈಮೇಟ್ಗಾಗಿರ್ಬೋದು, ಇಲ್ಲಿರುವಂಥ ಒಂದು ಜನಗಳ ಆ ಒಂದು ಮೈಂಡ್ಸೆಟ್ ಇದೆ ಅಲ್ವಾ, ಅವರ ಒಂದು ಈ ಕೂಲಾಗಿರುವಂಥ ಜಾಗದಲ್ಲಿ ಅವರು ಕಂಪಲ್ಸರಿ ಟೀ ಕಾಫಿ ಅವರು ಊಟ ತಿಂದಿಲ್ಲ ಅಂದ್ರೂ ಅವರು ಪರವಾಗಿಲ್ಲ, ಅದೇ ಅವ್ರಿಗೆ ಟೀ ಕಾಫಿ ಒಂದು 10 ನಿಮಿಷಕ್ಕೆ ಒಂದು ಹಾಫ್ ಆನ್ ಅವರ್ಗೆ ಟೀ ಕಾಫಿ ಕುಡಿತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಈ ವ್ಯೂ ನೋಡೋದಕ್ಕೆ ಮಾತ್ರ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಎಲ್ಲೆಲ್ಲ ಕುಯ್ದಾಯಿತು. ಒಂದು ದಿವಸಕ್ಕೆ ಒಬ್ಬೊಬ್ಬರು ಒಂದು 5 ಚೀಲ ಆಗಿರ್ಬೋದು, ಒಬ್ಬೊಬ್ಬರು 7 ಚೀಲ ಆಗಿರ್ಬೋದು, 6 ಚೀಲ ಆಗಿರ್ಬೋದು, ಈ ರೀತಿ ಅವರು ಎಲೆಗಳನ್ನ ಕುಯ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇಲ್ಲಿ ಸೆಂಟ್ರಲ್ಲಿ ಟೀ ಎಸ್ಟೇಟ್ ಮಧ್ಯದಲ್ಲಿ ಕಾಟೇಜ್ನ ಕಟ್ಕೊಳ್ತಾರೆ ಹೊರಗಿನ ದೇಶದವರು ಬಂದು, ಅಥವಾ ಎಲ್ಲೆಲ್ಲೇ ಬೇರೆ ಬೇರೆ ಕಡೆಯವರೆಲ್ಲರೂ ಬಂದು ಇಲ್ಲಿ ಊಟಿಯಲ್ಲಿ ಸ್ಟೇ ಆಗ್ತಾರೆ. ಅವರೊಂದು ಈ ರೀತಿ ಒಂದು ಕಾಟೇಜ್ನ ಕಟ್ಬಿಟ್ಟು ಅದರಲ್ಲಿ ಅವ್ರಿಗೆ ಬಾಡಿಗೆನ ಅರ್ನಿಂಗ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗ ಟೈಮ್ ಬಂದು 4 o'clock ಆಗಿದೆ. ಇವರೆಲ್ಲ ಎಲೆ ಕುಯ್ದಾಗಿದೆ. ಇವರಿಬ್ಬರು ನಮ್ಮ ಸಿಸ್ಟರ್ ಮನೆಗೆ ಕಡೆಯಿಂದ ಬಂದು ಎಲೆ ಕುಯ್ದಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನನ್ನ ಮಗ ಜಾರ್ತಾನೆ ಅಂತ ಹೇಳಿಬಿಟ್ಟು ಅವರು ಎತ್ಕೊಂಡು ನಡೀತಾ ಇದ್ದಾರೆ. ಅವ್ರು ಎಷ್ಟೇ ಏಜ್ ಆಗಿದ್ರು ಕೂಡ ಅವ್ರು ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಯಾರ್ಯಾರು ಊಟಿನ ವಿಸಿಟ್ ಮಾಡಿಲ್ಲ ಖಂಡಿತವಾಗೂ ನೀವು ಯಾವಾಗಾದರೂ ನಿಮ್ಮ ಫ್ಯಾಮಿಲಿ ಟ್ರಿಪ್ ಮಾಡಿ, ನಿಮ್ಗೆ ಖುಷಿ ಆಗುತ್ತೆ ಫ್ಯಾಮಿಲಿ ಜೊತೆ ಬರೋದಕ್ಕೆ. ಹಾಗೆ ಇಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಜಾಯಿಂಟ್ ಫ್ಯಾಮಿಲಿಯಾಗಿ ಬಂದರು, ಜಾಯಿಂಟಾಗಿ ಫ್ರೆಂಡ್ಸ್ಗಳಾಗಿರ್ಬೋದು, ಯಾರೇ ಒಬ್ಬರು ಈ ಥರ ಒಂದು 10-15 ಜನ ಬಂದರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೀವು ವೀಡಿಯೋಸ್ ತೆಕ್ಕಿರೋದಕ್ಕಾಗಿರ್ಬೋದು, ಫೋಟೋಸ್ ತಗೊಳ್ಳೋದಕ್ಕಾಗಿರ್ಬೋದು ತುಂಬಾ ಇಷ್ಟಪಡ್ತೀರಾ ಅಂತಲೇ ಹೇಳ್ಬೋದು. ಈ ಒಂದು ಪ್ಲೇಸ್ಗೆ ಎಷ್ಟೋ ಜನ ಎಲ್ಲಿಂದಲೋ ಬರ್ತಾರೆ. ನಮ್ಮ ಅಂಕಲ್ ಅದೇ ನಮ್ಮ ಅಣ್ಣ ಅವರು ಹೇಳ್ತಾ ಇರ್ತಾರೆ, ಈ ಜಾಗಕ್ಕೆ ಎಲ್ಲಿಂದಲೋ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವರು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಸೊ ಅವ್ರಿಗೆ ಎಲ್ಲವನ್ನು ಅವರು ಗೊತ್ತಿದೆ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ವ ಟೆಂಪೋ ಬಂದು ಆ ಚೀಲಗಳನ್ನ ತಗೊಳ್ತಾರೆ ಅಂತ ಹೇಳ್ಬಿಟ್ಟು. ಈಗ ಟೈಮ್ಸ್ 4:30 ಆಗಿದೆ. 4 o'clockಗೆ ಅವರು ಸ್ಟಾಪ್ ಮಾಡ್ತಾರೆ. 4:30ಗೆ ಬಂದು ಅವರು ಆ ಚೀಲಗಳನ್ನ ಎಷ್ಟು ಹಾಕಿರ್ತಾರೆ, ಅವ್ರ ನೇಮು ಮತ್ತು ಅವ್ರು ಎಷ್ಟು kg ಕುಯ್ದಿದ್ದಾರೆ ಅಂತ ಹೇಳ್ಬಿಟ್ಟು ತೂಕನ ಮಾಡಿಸ್ಕೊಂಡು ತಕ್ಕೊಂಡು ಹೋಗ್ತಾರೆ. ವೀಕ್ಲಿ ಒನ್ಸ್ ಅವ್ರಿಗೆ ಸ್ಯಾಲ್ರಿನ ಬಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಬರ್ತಾ ಹಾಗೆ ಅಲ್ಲೊಂದು ಕೋಳಿ ಅಂಗಡಿ ಕಾಣಿಸ್ತು. ಅದಾದಮೇಲೆ ಅಲ್ಲಿಂದ ನಾವು ಕೋಳಿನ ಪರ್ಚೇಸ್ ಮಾಡಿ ಅಂದರೆ ಕೋಳಿ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗಿ ನಾನ್ ವೆಜ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು 4:30ಗೆ ಹಾಗೆ ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಮನೆಗೆ ಬರೋಷ್ಟರಲ್ಲಿ ಈ ಒಂದು ದೃಶ್ಯನ ನೋಡಿ ಖುಷಿ ಆಯಿತು. ಅಲ್ಲಿ ಪ್ರತಿದಿನ ಮನೆ ಆಚೆ ಪ್ರತಿಯೊಬ್ಬರು ಮನೆ ಮುಂದೆಗಡೆ ಈ ರೀತಿ ಅಕ್ಕಿ ಆಗಿರ್ಬೋದು, ಧಾನ್ಯಗಳಾಗಿರ್ಬೋದು ಹಾಕ್ತಾರೆ. ಇಲ್ಲಿ ಇನ್ನೂ ಕೂಡ ಗುಬ್ಬಚ್ಚಿಗಳಿದ್ದಾವೆ, ಕಾಗೆಗಳಿದ್ದಾವೆ, ಕೋತಿಗಳು ಡೈಲಿ ಒಂದು ರೌಂಡ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಣಿಗಳಿಗೂ ಕೂಡ ಈ ರೀತಿ ಹಾಕ್ತಾರೆ ಅಂತ ಹೇಳ್ಬೋದು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.